ॐ यश्छन्दसां वृषभो विश्वरूपः छन्दोभ्योऽध्यमृतात्संबभूव समेन्द्रो मेधया स्पृणोतु अमृतस्य देवधारणो भूयासम् शरीरं मे विचर्षणम् जिह्वा मे मधुमत्तमा कर्णाभ्यां भूरिविश्रुवम् ब्रह्मणः कोशोऽसि मेधया पिहितः श्रुतं मे गोपाय ॐ शान्तिः 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 हरिः ॐ श्रीगुरुभ्यो नमः हरिः ॐ Universal prayer. Let's chant this together. O hidden life, vibrant in every atom. O hidden light, shining in every creature. O hidden love, embracing all in oneness. May each who feels himself as one with thee know he is also one with every other. Om Shanti, Shanti, Shanti. ಇಂದು ವೈಶಾಖ ಶುದ್ಧ ಷಷ್ಠಿ ಮಂದವಾಸರ ಸ್ಥಿರವಾಸರ ಅತ್ಯಂತ ಶ್ರೇಷ್ಠವಾದಂತಹ ಈ ಶನಿವಾರದ ಮುಸ್ಸಂಜೆಯಲ್ಲಿ ಶ್ರೀ ಗುರು ಸ್ತೋತ್ರಂ ಇದರ ಪಾರಾಯಣ ಶ್ರದ್ಧೆಯಿಂದ ಆಲಿಸುವಂತವರಾಗಿ ಶ್ರೀ ಗುರು ಸ್ತೋತ್ರಂ ಅಖಂಡ ಮಂಡಲಾಕಾರಂ ವ್ಯಾಪ್ತೈನ ಚರಾಚರಂ ತತ್ಪದಂ ದರ್ಶಿತೈ ಯೇನ ತಸ್ಮೈ ಶ್ರೀ ಗುರವೇ ನಮಃ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮೀಲಿತೈ ಯೇನ ತಸ್ಮೈ ಶ್ರೀ ಗುರವೇ ನಮಃ ಗುರುರ್ಬ್ರಹ್ಮಾ ಗುರುರ್ವಿಷ್ಣುಃ ಗುರುರ್ದೇವೋ ಮಹೇಶ್ವರಃ ಗುರುರೇವ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಸ್ಥಾವರಂ ಜಂಗಮಂ ವ್ಯಾಪ್ತಂ ಯತ್ಕಿಂಚಿತ್ ಸಚರಾಚರಂ ತತ್ಪದಂ ದರ್ಶಿತೈ ಯೇನ ತಸ್ಮೈ ಶ್ರೀ ಗುರವೇ ನಮಃ ಚಿನ್ಮಯಂ ವ್ಯಾಪಿ ಯತ್ಸರ್ವಂ ತ್ರೈಲೋಕ್ಯಂ ಸಚರಾಚರಂ ತತ್ಪದಂ ದರ್ಶಿತೈ ಯೇನ ತಸ್ಮೈ ಶ್ರೀ ಗುರವೇ ನಮಃ ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧೋಶ್ಚ ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ
मम देव देव त्वमेव सर्वं गुरुदेव देव गुरुदेव देव. ಇಂದು ಗುರು ಭಜನೆಯನ್ನು ಮಾಡೋಣ. ಹಿಂದಿ ಭಾಷೆಯ ಒಂದು ಗುರು ಭಜನೆ ಹೇಳಿಕೊಡ್ತೇವೆ, ತಾವು ಪುನರಾವರ್ತಿಸಬಹುದು. गुरु हमारे मन मंदिर में, गुरु हमारे प्यार, सारे विश्व का वो है धाता, नारायण भगवान. ओम गुरुदेव जय गुरुदेव. 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 गुरु हमारे तन मन सब है, गुरु हमारे प्राण, ज्ञान भक्ति का वही है धाता, नारायण भगवान. ओम गुरुदेव जय गुरुदेव. 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 गुरु हमारे धन दौलत है, गुरु हमारे प्यार, सारे विश्व को ज्ञान प्रदाता, नारायण भगवान. ओम गुरुदेव जय गुरुदेव. 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 गुरु हमारे मन मंदिर में, गुरु हमारे प्यार,
सारे विश्व को ज्ञान प्रदाता, सारे विश्व का वो है धाता। नारायण भगवान। ओम गुरुदेव जय गुरुदेव। 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 सिद्धांत अवधूत चिंतन श्री गुरुदेव दत्त। जय जय रघुवीर समर्थ श्री सद्गुरुनाथ महाराज की जय। हर हर नमः पार्वती पतये। हर हर महादेव शंभो। ಶ್ರೀಮದ್ಭಗವದ್ಗೀತೆಯ ಚತುರ್ದಶೋಧ್ಯಾಯ, ಇದರ ಕೆಲವು ಶ್ಲೋಕಗಳ ಪಾರಾಯಣ. ಪ್ರತಿಯೊಂದು ಶ್ಲೋಕವನ್ನು ಕೂಡ ನಾವು ಹೇಳಿಕೊಡ್ತೇವೆ, ತಾವು ಪುನರಾವರ್ತಿಸಬಹುದು. ತಮ್ಮ ಪವಿತ್ರವಾದ ಶ್ರೀಮದ್ ಭಗವದ್ಗೀತಾ ಗ್ರಂಥವನ್ನು ಮುಂದಿಟ್ಟುಕೊಂಡಿರಿ. 14ನೇ ಅಧ್ಯಾಯ 9ನೆಯ ಶ್ಲೋಕದಿಂದ ಪಾರಾಯಣ ಆರಂಭ. ಓಂ ಶ್ರೀ ಪರಮಾತ್ಮನೇ ನಮಃ. अथ चतुर्दशोऽध्यायः। गुणत्रयविभागयोगः। श्रीभगवानुवाच सत्वं सुखे संजयति, रजः कर्मणि भारत, ज्ञानमावृत्य तु तमः, प्रमादे संजयत्युत। रजस्तमश्चाभिभूय सत्वं भवति भारत। रजः सत्वं तमश्चैव, तमः सत्वं रजस्तथा। सर्वद्वारेषु देहेऽस्मिन् प्रकाश उपजायते। ज्ञानं यदा तदा विद्यात्, विवृद्धं सत्त्वमित्युत। लोभः प्रवृत्तिरारम्भः, कर्मणामशमः स्पृहा।
रजस्येतानि जायन्ते विवृद्धे भरतर्षभ अप्रकाशो प्रवृत्तिश्च प्रमादो मोह एव च तमस्येतानि जायन्ते विवृद्धे कुरु नन्दन यदा सत्त्वे प्रवृद्धे तु प्रलयं याति देहभृत् तदोत्तमविदां लोकान् अमलान् प्रतिपद्यते ॐ शान्तिः 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 हरिः ॐ श्रीगुरुभ्यो नमः हरिः ॐ ಶ್ರೀಗುರುಭ್ಯೋ ನಮಃ. ಗುಣತ್ರಯ ಇವುಗಳನ್ನು ಗಮನಿಸ್ತಾ ಇದ್ದೇವೆ. ನಮ್ಮಲ್ಲೇ ಇರಬಹುದಾದ ಈ ಮೂರು ಗುಣಗಳಿಂದ ನಮ್ಮಿಂದ ಅಭಿವ್ಯಕ್ತಿಗೊಳ್ಳುತ್ತಿರುವ ವ್ಯಕ್ತಿತ್ವದ ಬಗ್ಗೆ ನಾವು ಅರಿವನ್ನು ಇಟ್ಟುಕೊಂಡಿರಬೇಕು. ನಮ್ಮಲ್ಲೇ ಇರುವಂತಹ ಗುಣಗಳು ನಮ್ಮನ್ನು ಹೇಗೆ ಆಡಿಸುತ್ತವೆ ಎಂಬುದನ್ನು ನಾವು ಗಮನಿಸಿದಾಗ ನಮ್ಮ ಮನಸ್ಸು ಹತೋಟಿಗೆ ಬರುವುದು. ನಾವು ಹೇಳಿದಂತೆ ಮನಸ್ಸು ಕೇಳಲು ಪ್ರಾರಂಭಿಸಿದಾಗ ನಾವು ಗುಣಾತೀತರಾಗಲು ಸಾಧ್ಯ. ಅಲ್ಲಿಯವರೆಗೆ ನಾವು ಗುಣಗಳ ದಾಸರು. ಗುಣಗಳು ಹೇಗೆ ವರ್ತನೆ ಮಾಡ್ತವೆ ಅದೇ ರೀತಿ ನಮ್ಮ ವ್ಯಕ್ತಿತ್ವ ಇರುತ್ತೆ. ಆದ್ರಿಂದ ಗುಣಗಳ ಬಗ್ಗೆ ನಾವು ಸಾಕಷ್ಟು ಗಮನವನ್ನ ಕೊಡಬೇಕು. ಇಲ್ಲಿಯವರೆಗೆ ಈ ಕಳೆದ 3 ಶ್ಲೋಕದಲ್ಲಿ ಸತ್ವಗುಣ ಪ್ರಧಾನವಾಗಿದ್ದಾಗ ಅವನ ವ್ಯಕ್ತಿತ್ವ ಹೇಗಿರುತ್ತೆ, ರಜೋಗುಣ ಪ್ರಭಾವವಿದ್ದಾಗ ಆತನ ವರ್ತನೆ ಹೇಗಿರುತ್ತೆ, ತಮೋ ಗುಣಕ್ಕೆ ಒಳಗಾದಾಗ ಅವನು ಹೇಗೆ ಜೀವಿಸುವನು ಎಂಬುದನ್ನು ಚರ್ಚೆ ಮಾಡಿದ್ದೇವೆ. ಸಂಕ್ಷಿಪ್ತವಾಗಿ ಪುನಃ ಆ ಸತ್ವಗುಣ, ರಜೋಗುಣ, ತಮೋಗುಣಗಳ ಪ್ರಾಧಾನ್ಯತೆಯಲ್ಲಿ ಯಾವ ರೀತಿ ನಮ್ಮ ವ್ಯಕ್ತಿತ್ವ ಇರುತ್ತೆ ಎಂಬುದನ್ನು ಮತ್ತೊಮ್ಮೆ ಮೆಲುಕು ಹಾಕೋಣ. ಸತ್ವಗುಣ ವೃದ್ಧಿಯಾದಾಗ ದೇಹದಲ್ಲಿ, ಅಂತಃಕರಣದಲ್ಲಿ, ಇಂದ್ರಿಯಗಳಲ್ಲಿ ಚೈತನ್ಯ ಹಾಗೂ ವಿವೇಕ ಶಕ್ತಿಯು ಉಂಟಾಗಿರುವುದು. ರಜೋಗುಣದ ಪ್ರಭಾವಕ್ಕೆ ಒಳಗಾದಾಗ ಅಥವಾ ರಜೋಗುಣ ಪ್ರವೃದ್ಧಮಾನದಲ್ಲಿ ಇದ್ದಾಗ, ರಜೋಗುಣವು ಹೆಚ್ಚಾದಾಗ ಲೋಭ, ಪ್ರವೃತ್ತಿ, ಸ್ವಾರ್ಥ, ಸಕಾಮ ಭಾವದಿಂದ ಕರ್ಮವನ್ನು ಎಸಗುವಿಕೆ, ಅಶಾಂತಿ, ವಿಷಯ ಭೋಗಗಳ ಲಾಲಸೆ, ಇಷ್ಟು ರಜೋಗುಣದ ಪ್ರಭಾವ. ತಮೋಗುಣ ಇದು ಪ್ರಾಧಾನ್ಯವಾಗಿ ಇದ್ದಾಗ, ತಮೋಗುಣವು ಹೆಚ್ಚಾದಾಗ ಅಂತಃಕರಣ ಮತ್ತು ಇಂದ್ರಿಯಗಳಲ್ಲಿ ಅಂಧಕಾರ, ಕರ್ತವ್ಯ ಕರ್ಮಗಳಲ್ಲಿ ಅಪ್ರವೃತ್ತಿ, ವ್ಯರ್ಥ ಚೇಷ್ಟೆಗಳು ಮತ್ತು ಸದಾ ನಿದ್ರೆ, ಆಲಸ್ಯ, ಜಾಡ್ಯ, ಅಂತಃಕರಣವನ್ನು ಮೋಹಿತಗೊಳಿಸುವಂತಹ ವೃತ್ತಿಗಳು, ಇದು ತಮೋಗುಣದ ಪ್ರಭಾವ. ಒಳ್ಳೆಯದು. ಈಗ ಒಂದು ಮುಖ್ಯವಾದ ಘಟ್ಟಕ್ಕೆ ಬರ್ತಾ ಇದ್ದೇವೆ. ನಾವೆಲ್ಲರೂ ಕೂಡ ಈ ಶರೀರವನ್ನು ಬಿಡ್ತೇವೆ, ಹೌದಲ್ಲ? ಕೆಲವರಿಗೆ ಬೇಗನೆ ಆ ಹಸು ನೀಗುವುದು,
ಇನ್ನು ಕೆಲವರಿಗೆ ಮುಪ್ಪು ಆವರಿಸಿದಾಗ ಹಣ್ಣು ಹಣ್ಣು ಮುದುಕರಾದ ನಂತರ ಶರೀರ ಜೀರ್ಣವಾಗಿ ಕೃಶವಾಗಿ ಶರೀರ ಬೀಳುವುದು. ಹೌದಲ್ಲ? ಪ್ರತಿಯೊಬ್ಬರದು ಬೇಗ ಆಗಲಿ ಅಥವಾ ನಿಧಾನವಾಗಿ ಆಗಲಿ ಶರೀರವಂತೂ ಬಿಡುವುದು ಶತಸಿದ್ಧ, ನಿಶ್ಚಿತ, ಖಚಿತ. ಹೌದಲ್ಲ? ಆದರೆ ಗಮನಿಸಬೇಕಾದಂತಹ ಅಂಶ ಏನು ಅಂತ ಹೇಳಿದ್ರೆ, ಆ ಮರಣಕಾಲ ಸಂಭವಿಸುವಾಗ ಅವನ ಗುಣ ಯಾವುದಿತ್ತು? ಸತ್ವಗುಣ ಪ್ರಾಧಾನ್ಯತೆಯಲ್ಲಿತ್ತೋ, ರಜೋಗುಣದಲ್ಲಿದ್ದಾಗ ಆತ ಮರಣ ಹೊಂದಿದನೋ, ಅಥವಾ ತಮೋಗುಣದ ಪ್ರಭಾವಕ್ಕೆ ಒಳಗಾಗಿದ್ದಾಗ ಅಸುನೀಗಿದನೋ? ಕಾರಣ, ಯಾವ ಗುಣದಲ್ಲಿ ಅವನು ಅಸುನೀಗುವನೋ ಅವನ ಮುಂದಿನ ಗತಿ ಹಾಗಿರುತ್ತೆ ನೋಡಿ. ಸತ್ವಗುಣದಲ್ಲಿದ್ದಾಗ ದೇಹ ಬಿಟ್ಟರೆ ಅದರ ಪರಿಣಾಮ ಹೇಗೆ ನೋಡಿ. 14ನೆಯ ಶ್ಲೋಕ ಮತ್ತೊಮ್ಮೆ ಪುನರಾವರ್ತಿಸೋಣ, ಹೇಳಿಕೊಡ್ತೇವೆ, ಪುನರಾವರ್ತನೆ ಮಾಡಿ. ಯದಾ ಸತ್ವೇ ಪ್ರವೃದ್ಧೇತೋ ಪ್ರಲಯಂ ಯಾತಿ ದೇಹಭೃತ್ ತದೋತ್ತಮವಿದಾಂ ಲೋಕಾಂ ಅಮಲಾನ್ ಪ್ರತಿಪದ್ಯತೆ. ಪದಚ್ಛೇದ ನೋಡಿಕೊಳ್ಳಿ. ಯದಾ ದೇಹಭೃತ್, ಯಾವಾಗ ಈ ಮನುಷ್ಯನು ಸತ್ವೇ ಪ್ರವೃದ್ಧೇ ಪ್ರಳಯಂ, ಸತ್ವಗುಣದ ವೃದ್ಧಿಯಲ್ಲಿ ಮೃತ್ಯುವನ್ನು ಯಾತಿ ಪಡೆಯುವನೋ, ತದಾ ಆಗ ಉತ್ತಮವಿದಾಂ ಅಮಲಾನ್ ಲೋಕಾನ್ ಪ್ರತಿಪದ್ಯತೆ, ಉತ್ತಮ ಕರ್ಮ ಮಾಡುವವರ ನಿರ್ಮಲವಾದ ದಿವ್ಯವಾದ ಸ್ವರ್ಗಾದಿ ಲೋಕಗಳನ್ನು ಪಡೆಯುತ್ತಾನೆ. ನೋಡಿದ್ರ? ಆದ್ದರಿಂದಲೇ ಮತ್ತೆ ಮತ್ತೆ ನಾವು ಗಮನಿಸ್ತಾ ಇರುವುದು ಅಥವಾ ವಿಚಾರವನ್ನು ಮಾಡ್ತಾ ಇರುವುದು, ಸತ್ವಗುಣ ಯಾವತ್ತೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಇರಲಿ. ತಾತ್ಪರ್ಯ ನೋಡಿಕೊಳ್ಳಿ. ಸತ್ವಗುಣವು ಹೆಚ್ಚಿದಾಗ ಮನುಷ್ಯನು ಸತ್ತರೆ ಆಗ ಅವನು ಉತ್ತಮ ಕರ್ಮ ಮಾಡುವವರ ನಿರ್ಮಲ ದಿವ್ಯ ಸ್ವರ್ಗಾದಿ ಲೋಕಗಳನ್ನು ಪಡೆಯುತ್ತಾನೆ. ನೋಡಿ ಹಿಂದಿಯ ಭಾವಾನುವಾದ. ಜಬ್ ಕೋಯಿ सतोगुण में मरता है, जब कोई सत्वगुण में मरता है तो उसे महर्षियों के विशुद्ध उच्चतर लोकों की प्राप्ति होती है. जब कोई सत्वगुण में मरता है तो उसे महर्षियों के विशुद्ध उच्चतर लोकों की प्राप्ति होती है. When one dies in the mode of goodness, he attains to the pure higher planets. When one dies in the Sattvaguna, he attains to the pure higher planets. ಎಷ್ಟು ಚೆನ್ನಾಗಿದೆ ನೋಡಿ. ಸತ್ವಗುಣದ ಪ್ರಭಾವದಿಂದ ಆತನ ಮನಸ್ಸು ನಿರ್ಮಲವಾಗಿರುತ್ತೆ. ಆ ನಿರ್ಮಲವಾದ ಶುದ್ಧವಾದ ಮನಸ್ಸಿನಲ್ಲಿ ಆತ ನಿರ್ವೃತ್ತಿಯನ್ನು ಇಟ್ಟುಕೊಂಡಿದ್ದಾಗ, ಯಾವುದೇ ವೃತ್ತಿಗಳು ಇಲ್ಲ, ಸಂಪೂರ್ಣ ಭಾವನಾ ಶೂನ್ಯವಾಗಿರುತ್ತೆ. ಅಂತಹ ಭಾವಶೂನ್ಯದ ಸ್ಥಿತಿಯಲ್ಲಿ ಸತ್ವಗುಣ ಪ್ರಧಾನವಾಗಿದ್ದಾಗ ಅಸುನೀಗಿದರೆ ಅವನಿಗೆ ಮಹರ್ಷಿಗಳ ಲೋಕ, ಸ್ವರ್ಗಲೋಕ, ಉತ್ತಮ ಕುಲದಲ್ಲಿ ಆತನ ಜನನ, ಉತ್ತಮ ಲೋಕವನ್ನು ಸೇರ್ತಾನಾತ. ನೋಡಿ ಆ ಸಂಸ್ಕಾರ ಹೇಗಿರುತ್ತೆ. ಆದ್ರಿಂದ ನಾವು ಪ್ರಾಣ ಯಾವಾಗ ಹೋಗುತ್ತಾ ಗೊತ್ತಾಗೋದಿಲ್ಲ. 24 ತಾಸು ಕೂಡ ಸತ್ವಗುಣ ಪ್ರಧಾನವಾಗಿರ್ಬೇಕು. ಯಾವಾಗ ಹಾಗಿರುತ್ತೆ?
ಯಾವಾಗ ಸತ್ವಗುಣ ಪ್ರಧಾನವಾಗಿರುತ್ತೆ ಅಂತ ಹೇಳಿದ್ರೆ, ನಮ್ಮ ಮನಸ್ಸು ನಮ್ಮ ಹತೋಟಿಯಲ್ಲಿದ್ದಾಗ, ಶಾಂತವಾಗಿದ್ದಾಗ, ನಾವು ನಮ್ಮ ಇಂದ್ರಿಯಗಳಿಗೆ ದಾಸರಾಗಿದ್ದರೆ ಸತ್ವಗುಣ ಪ್ರಧಾನವಾಗಿ ಇರ್ಲಿಕ್ಕಿಲ್ಲ. ಅದು ತಮೋಗುಣ ಅಥವಾ ರಜೋಗುಣ ಗುಣದ ಪ್ರಭಾವಕ್ಕೆ ಒಳಗಾಗಿರಬಹುದು. ಆದ್ರಿಂದ ಗುಂಡಪ್ಪನವರು ಬಹಳ ಸುಂದರವಾಗಿ ಹೇಳ್ತಾರೆ ತಮ್ಮ ಕಗ್ಗದಲ್ಲಿ, ನಾವೆಲ್ಲರೂ ಕೂಡ ದಾಸರು ಅಂತಾರೆ. ಯಾರ ದಾಸರು? ಈ ಇಂದ್ರಿಯಗಳ ದಾಸರು, ವಿಷಯಗಳ ಭೋಗದ ಲಾಲಸೆಗಳ ದಾಸರು. ನೋಡಿ, ಬಹಳ ಸುಂದರವಾಗಿದೆ ಈ ಕಗ್ಗದ 385ನೆಯ ಶ್ಲೋಕ, 385ನೆಯ ಕಗ್ಗ. ಇದನ್ನು ಹಾಡ್ತೇವೆ, ಆಲಿಸಿರಿ. ಇದಾದ ನಂತರ ಈ ಕಗ್ಗದ ಬಗ್ಗೆ ವಿಚಾರವನ್ನು 2 ನಿಮಿಷ ಮಾಡಿ ಇಂದಿನ ಸತ್ಸಂಗವನ್ನು ಸಂಪನ್ನಗೊಳಿಸೋಣ. ದಾಸರೋ ನಾವೆಲ್ಲ ಶುನಕನಂದದಿ ಜಗದ ವಾಸನೆಗಳೆಳತಕ್ಕೆ ದಿಕ್ಕು ದಿಕ್ಕಿನಲಿ, ಪಾಶಗಳು ಹೊರಗೆ ಕೊಂಡಿಗಳು ನಮ್ಮೊಳಗಿಹವು, ವಾಸನಾಕ್ಷಯ ಮೋಕ್ಷ ಮಂಕುತಿಮ್ಮ. ವಾಸನಾಕ್ಷಯ ಮೋಕ್ಷ ಮಂಕುತಿಮ್ಮ, ಮಂಕುತಿಮ್ಮ, ಮಂಕುತಿಮ್ಮ. ದಾಸರೋ ನಾವೆಲ್ಲ ಶುನಕನಂದದಿ ಜಗದ ವಾಸನೆಗಳೆಳತಕ್ಕೆ ದಿಕ್ಕು ದಿಕ್ಕಿನಲಿ, ಪಾಶಗಳು ಹೊರಗೆ ಕೊಂಡಿಗಳು ನಮ್ಮೊಳಗಿಹವು, ವಾಸನಾಕ್ಷಯ ಮೋಕ್ಷ ಮಂಕುತಿಮ್ಮ, ಮಂಕುತಿಮ್ಮ. We are all servants. We follow our desires like dogs, follow the scent of food in all directions. The strings that yank us, the desires, are no doubt outside us, but the hook that ties them to us are within us. If we make our mind up, we can unhook us from those strings. To reduce our indulgence is no less than salvation. ವಾಚ್ಯಾರ್ಥ: ವಾಸನೆಗಳೆಳೆತಕ್ಕೆ, ವಾಸನೆಗಳ ಎಳೆತಕ್ಕೆ, ನಮ್ಮೊಳಗಿಹವು, ನಮ್ಮೊಳಗೆ ಇಹವು. ವಾಸನಾಕ್ಷಯ, ವಾಸನಾ ಕ್ಷಯ, ದಾಸ ಗುಲಾಮ. ವಾಸನಾ ಇಂದ್ರಿಯಾಕರ್ಷಿತ ಆಸೆಗಳು. ಕನ್ನಡದ ವಾಸನೆ ಅಲ್ಲ ಇದು. ಕನ್ನಡದಲ್ಲಿ ವಾಸನೆ ಅಂತಂದ್ರೆ ಆಘ್ರಾಣಿಸುವುದು, ಗಂಧವನ್ನ ತೆಗೆದುಕೊಳ್ಳುವಂಥದ್ದು, ಸುಗಂಧ, ದುರ್ಗಂಧ, ವಾಸನೆ ಅಂತೇವೆ. ಸಾಮಾನ್ಯವಾಗಿ ದುರ್ಗಂಧಕ್ಕೆ ವಾಸನೆ ಅಂತೀವಿ ನಾವು ಕನ್ನಡದಲ್ಲಿ. ಆದರೆ ಸಂಸ್ಕೃತದಲ್ಲಿ ವಾಸನಾ ಇಂದ್ರಿಯಾಕರ್ಷಿತ ಆಸೆಗಳು, ಮನಸ್ಸಿನಲ್ಲಿ ಬೇರೇರಿರುವ ಸಂಸ್ಕಾರಗಳೇ ವಾಸನಾ. ಕ್ಷಯ, ನಶಿಸುವುದು. ಭಾವಾರ್ಥ ನೋಡಿಕೊಳ್ಳಿ. ಹೇಗೆ ನಾಯಿಯು ಕೇವಲ ವಾಸನೆಯಿಂದ ವ್ಯಕ್ತಿ ಮತ್ತು ವಸ್ತುಗಳನ್ನು ಗುರುತು ಹಿಡಿಯುತ್ತದೆಯೋ, ಹಾಗೆಯೇ ನಾವೆಲ್ಲ ಈ ಜಗತ್ತಿನ ಸಕಲ ದಿಕ್ಕುಗಳಲ್ಲಿರುವ ವಾಸನೆಗಳಿಂದ ಸೆಳೆಯಲ್ಪಡುತ್ತೇವೆ. ನೋಡಿ, ನಾಯಿಗೆ ಹೋಲಿಕೆ ಮಾಡ್ತಾರೆ. ನಾಯಿ ಅದರ ಒಂದು ಆಘ್ರಾಣಿಸುವಿಕೆ ಎಷ್ಟು ಶಕ್ತಿಯುತವಾಗಿದೆ ಅಂತ ಹೇಳಿದ್ರೆ, ತನ್ನ ಆಹಾರವನ್ನು ಹಾಗೂ ತನ್ನವರನ್ನು, ಮನುಷ್ಯರನ್ನು ಗುರುತು ಹಿಡಿಯುವುದೇ ತನ್ನ ಒಂದು ಆಘ್ರಾಣಿಸುವ ಶಕ್ತಿಯಿಂದ. ಅದೇ ರೀತಿಯಲ್ಲಿ ಮನುಷ್ಯರು ಕೂಡ ಈ ಜಗತ್ತಿನ ವಾಸನೆಗಳಿಗೆ ಒಳಗಾಗಿ ದಿಕ್ಕು ದಿಕ್ಕಿನಲ್ಲಿ ಸೆಳೆಯಲ್ಪಡ್ತಾ ಇದ್ದಾರೆ. ಸೆಳೆತಗಳು ಹೊರಗಿವೆ ಮತ್ತು ಅವುಗಳೊಂದಿಗೆ ಸೇರಿಕೊಳ್ಳಲು ಆಸೆಗಳೆಂಬ ಕೊಂಡಿಗಳು ನಮ್ಮ ಮನಸ್ಸಿನಲ್ಲಿವೆ. ಈ ಆಸೆಗಳು ಮತ್ತು ಆಶಾಪ್ರೇರಿತವಾದ ಸೆಳೆತಗಳು ನಮ್ಮಲ್ಲಿ
ಎಂದು ಸಂಪೂರ್ಣ ನಾಶವಾಗುವುದೋ ಅಂದೇ ನಮಗೆ ಮುಕ್ತಿ ಎಂದು ಉಲ್ಲೇಖಿಸಿದ್ದಾರೆ ಮಾನ್ಯ ಗುಂಡಪ್ಪನವರು ಈ ಮುಕ್ತಕದಲ್ಲಿ. ವ್ಯಾಖ್ಯಾನ ನೋಡೋಣ, ಬಹಳ ಸಂಕ್ಷಿಪ್ತವಾಗಿದೆ. ದೃಶ್ಯಮಾಣೇ ಭವೇತ್ ಪ್ರೀತಿ ಎಂದರೆ ವಸ್ತು, ವಿಷಯ ಮತ್ತು ವ್ಯಕ್ತಿಗಳನ್ನು ನೋಡಿದಾಗ ನಮ್ಮ ಮನಸ್ಸಲ್ಲಿ ಆ ಕ್ಷಣವೇ ಅವುಗಳಲ್ಲಿ ಪ್ರೀತಿ ಉಂಟಾಗುತ್ತದೆ. ಹಾಗೆ ಉಂಟಾದ ಪ್ರೀತಿಯಿಂದ ಅವುಗಳನ್ನು ಪಡೆಯಬೇಕೆಂಬ ಆಸೆ ಮೂಡಿಸುತ್ತದೆ. ತತ್ಕಾರಣವಾಗಿ ನಮ್ಮ ಪ್ರಯತ್ನ ನಡೆದು ನಾವು ಬಂಧನಕ್ಕೆ ಸಿಕ್ಕಿಕೊಳ್ಳುತ್ತೇವೆ ಮತ್ತು ತೊಳಲಾಟ ನೋಡಿ, ಗೋಳಾಟ, ತೊಳಲಾಡುತ್ತೇವೆ. ವಸ್ತು, ವಿಷಯ, ವ್ಯಕ್ತಿಗಳು ತಮ್ಮಷ್ಟಕ್ಕೆ ತಾವಿರುತ್ತವೆ. ನಾವೇ ಮನಸ್ಸಿನ ಆಸೆಯಿಂದಾಗಿ ಅವುಗಳಲ್ಲಿ ಮೋಹಗೊಳ್ಳುತ್ತೇವೆ. ಮೋಹದಿಂದ ಅವುಗಳನ್ನು ಹಿಡಿದುಕೊಳ್ಳುತ್ತೇವೆ. ಇದು ನಮ್ಮ ಪ್ರಯತ್ನದಿಂದ ಆದದ್ದಾದ್ದರಿಂದ ಅದರಿಂದ ಬರುವ ಸುಖ ಮತ್ತು ದುಃಖಗಳನ್ನು ನಾವೇ ಅನುಭವಿಸಬೇಕಲ್ಲವೇ? ಅನ್ಯ ದಾರಿಯಿಲ್ಲ. ಇಂತಹದ್ದರಿಂದಲೇ ನಮಗೆ ಆಸೆಯುಂಟಾಗುತ್ತದೆ ಎಂದು ಹೇಳಲಾಗುವುದಿಲ್ಲ. ಯಾವುದೇ ವಸ್ತುವಿನಿಂದಲೂ ನಾವು ಆಕರ್ಷಿತರಾಗಬಹುದು ಮತ್ತು ಮೋಹಿತರಾಗಬಹುದು, ಅಥವಾ ಆಗದೆಯೂ ಇರಬಹುದು. ನಮ್ಮೆಲ್ಲ ಕಷ್ಟ ಕಾರ್ಪಣ್ಯ ಮತ್ತು ಸುಖ ಸಂತೋಷಗಳಿಗೆ ಈ ಇಂದ್ರಿಯ ಜನಿತವಾದ ವಾಸನೆ, ಮಾತು, ಅದರಿಂದ ಪ್ರೇರಿತವಾದ ಆಸೆ ಅಥವಾ ಮೋಹವೇ ಕಾರಣ. ವಾಸನಾಕ್ಷಯ ಮೋಕ್ಷ ಎನ್ನುತ್ತಾರೆ ಮಾನ್ಯ ಗುಂಡಪ್ಪನವರು. ಎಂದರೆ ಎಂದು ನಮಗೆ ಈ ವಾಸನೆಗಳು ಇಲ್ಲದಂತಾಗುತ್ತದೆಯೋ ಅಂದು ನಾವು ಈ ಪ್ರಾಪಂಚಿಕ ಬಂಧನಗಳಿಂದ ಮುಕ್ತರಾಗಬಹುದು ಎಂದು ಹೇಳುತ್ತಾರೆ ಮಾನ್ಯ ಗುಂಡಪ್ಪನವರು. ಇದು ಸತ್ಯ. ಆದರೆ ಅಂತಹ ಸ್ಥಿತಿಗೆ ತಲುಪಲು ಸಾಧನೆ ಮುಖ್ಯ. ಸದ್ವಿಚಾರಗಳ ಸತ್ಸಂಗದಿಂದ, ಸತ್ಯದ ಮತ್ತು ಸತ್ವದ ಅರಿವಿನಿಂದ ಮೋಹದ ಪಾಶಗಳಿಂದ ಮುಕ್ತರಾಗಬಹುದು. ಹಾಗಾದಾಗ ಸತ್ ಚಿತ್ ಆನಂದ ನಮ್ಮದಾಗುತ್ತದೆ. ಆದ್ದರಿಂದ ಸತ್ವಗುಣ ಅತ್ಯಂತ ಪ್ರಶಸ್ತಕರವಾದದ್ದು ನಮ್ಮೆಲ್ಲರ ಒಗ್ಗಟ್ಟಿಗೆ, ನಮ್ಮೆಲ್ಲರ ಐಕ್ಯತೆಗೆ. ಆದ್ದರಿಂದ ಸತ್ವಗುಣವನ್ನೇ ಹೆಚ್ಚು ಹೆಚ್ಚು ನಾವು ಅಭ್ಯಾಸ ಮಾಡೋಣ. ಅದರಿಂದ ನಾವು ತತ್ವಗುಣವನ್ನು ತಲುಪಬಹುದು. ತತ್ವಗುಣವನ್ನು ತಲುಪಿದಾಗ ಅದು ಗುಣಾತೀತಕ್ಕೆ ನಮ್ಮನ್ನು ಕೊಂಡೊಯ್ಯುವುದು. ಇನ್ನು ರಜೋಗುಣದ ಪ್ರಭಾವವಿದ್ದಾಗ ಅವನು ಅಸುನೀಗಿದರೆ, ತಮೋಗುಣದಲ್ಲಿದ್ದಾಗ ಅಸುನೀಗಿದರೆ ಪರಿಣಾಮ ಏನು ಅನ್ನುವಂಥದ್ದನ್ನು ನಾಳೆ ದಿವಸ ಮುಂದುವರಿಸೋಣ. ಶಾಂತಿ ಮಂತ್ರ. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾಳೆ ಸಂಜೆ 7 ಗಂಟೆಗೆ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಜೈ ಶ್ರೀ ಗುರುದೇವ ದತ್ತ.